ಹಾಯ್ ಫ್ರೆಂಡ್ಸ್, ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಕಂಡೀಷನಲ್ ಸ್ಟೇಟ್ಮೆಂಟ್ ಒಳಗಡೆ ಇಫ್ ಸ್ಟೇಟ್ಮೆಂಟ್ನ ಕಲ್ತಿರಿ ಅಲ್ವಾ. ಇವಾಗ ಕಂಡೀಷನ್ ಸ್ಟೇಟ್ಮೆಂಟ್ ಅನ್ನೋದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದು ಹೇಳಿದೆ. ಫಸ್ಟು ಇಫ್ ಕಂಡೀಷನ್ ಯಾವ ಥರ ಬರಬೇಕು ಅಂತ ಹೇಳಿದೆ. ಇಫ್ ಆದಮೇಲೆ ಪ್ಯಾರಾಲಿಸಿಸ್ ಬರೀಬೇಕು ಮತ್ತು ಕೋಲಮ್ ಬರೀಬೇಕು, ಎಂಟರ್ ಮಾಡಿ ಒಂದು ಟ್ಯಾಬ್ ಸ್ಪೇಸ್ ಕೊಡಬೇಕು. ಅಂದರೆ ಇಫ್ ಆದಮೇಲೆ ಪ್ರತಿಯೊಂದು ಲೈನು ಅಂದರೆ ಇಫ್ ಕಂಡೀಷನ್ ಆದಮೇಲೆ ಪ್ರತಿಯೊಂದು ಲೈನು ಕೂಡ 4 ಸ್ಪೇಸಿಂದ ಕೂಡಿರಬೇಕು. ನಾವು ಫಂಕ್ಷನ್ ಒಳಗಡೆ ಇದೇ ಥರ ಹೇಳಿದ್ರಲ್ವ, ಇಂಡೆಂಟೇಷನ್ ಬಿಡಬೇಕು ಅಂತ ಹೇಳಿದ್ರಲ್ವ, ಇದರಲ್ಲಿ ಬಿಡಬೇಕು. ಇವಾಗ ಇಲ್ಲಿ ನಾನು ಪ್ರಿಂಟ್ ಫಂಕ್ಷನ್ನ ಬಳಸ್ತೀನಿ. ಅಂದರೆ ಇಲ್ಲೊಂದೇನೋ ಒಂದು ಡೇಟಾ ನಾನು ಹಿಂಗೆ ಕೊಡ್ತಾಯಿದ್ದೀನಿ, ವೆಲ್ಕಮ್ ಟು ವರ್ಲ್ಡ್. ಈ ಥರ ನಾನು ಇದು ಪ್ರಿಂಟ್ ತೆಗಿಬೇಕು. ಅಂದರೆ ಈ ಔಟ್ಪುಟ್ ನಾನು ಅದನ್ನ ಕಾಲ್ ಮಾಡಿದಾಗ, ಅಂದರೆ ಮೀನ್ಸ್ ಪೈಥಾನ್ ಫೈಲನ್ನು ನಾನು ರನ್ ಮಾಡಿದಾಗ ಇದು ಔಟ್ಪುಟ್ ಬರಬೇಕು. ಅಂದರೆ ಈ ಇಫ್ ಕಂಡೀಷನ್ ಯಾವಾಗ ಇದು ಯಾವಾಗ ಎಕ್ಸಿಕ್ಯೂಟ್ ಆಗುತ್ತಪ್ಪ ಅಂತಂದರೆ, ಇದು ಯಾವಾಗ ಪ್ರಿಂಟ್ ಮಾಡೋದಂತಂದರೆ, ಈಗ ಇದು ಕಂಡೀಷನ್ ಅಂತ ಹೇಳಿದ್ನಲ್ವಾ, ಈ ಕಂಡೀಷನ್ ಒಳಗಡೆ ಏನು ನಾವು ಇಟ್ಟಿರ್ತೀರೋ ಅದು ಟ್ರೂ ಆದಾಗ ಮಾತ್ರ ಇದು ಎಕ್ಸಿಕ್ಯೂಷನ್ ನಡೀತೈತೆ. ಇದು ಫಾಲ್ಸ್ ಆಯಿತು ಅಂತಂತಂದರೆ ಇದು ಎಕ್ಸಿಕ್ಯೂಷನ್ ನಡೆಯಲ್ಲ. ಅದು ಕಂಡೀಷನ್, ಇಫ್ ಕಂಡೀಷನ್ ಒಳಗಡೆ ನಾವು ಕಲ್ತಿರೋದು. ಸೊ ನಾವು ಇವಾಗ ಇಫ್ ಕಂಡೀಷನ್ ಕಲಿತೆ. ಸೊ ಇವಾಗ ಇದ್ರೊಳಗಡೆ ಕಂಡೀಷನ್ ಒಳಗಡೆ ಕಂಡೀಷನ್ ಒಂದು ಮತ್ತು ಒಂದು ಕಂಡೀಷನ್ ಇದ್ದರೆ ಈ ಥರ, ಮತ್ತು ಇದರಲ್ಲಿ 2 ಕಂಡೀಷನ್ ಬಂತು ಅಂದರೆ ನಾವು ಸಮ್ ಲಾಜಿಕಲ್ ಆಪ್ರೇಟರ್ ಕಲ್ತ್ರಿ. ಏನಂತ ಆ್ಯಂಡ್ ಅಂತ ಕಲ್ತ್ರಿ. ಕಂಡೀಷನ್ 2ಗೆ ಇವಾಗ ಕಂಡೀಷನ್ 1 ಕಂಡೀಷನ್ 2ಗೆ 2 ಕಂಡೀಷನ್ ಇರೋದ್ರಿಂದ ಆ್ಯಂಡ್ ಲಾಜಿಕ್ನ ಬಳಸಬೇಕು. ಇದನ್ನು ನಾವು ರೆಪ್ರೆಸೆಂಟೇಷನ್ ಯಾವ ಥರ ಅಂದರೆ ಇನ್ಯಾವ ಥರ ಕಲಿಬೇಕಪ್ಪ ಅಂತ ಹೇಳಿದೆ ಅಂತಂದರೆ, ಆ್ಯಂಡ್ ಸಿಂಬಲಿಂದ ಇದು ಏನು ರೆಪ್ರೆಸೆಂಟ್ ಮಾಡ್ತದೆ, ಆ್ಯಂಡನ್ನ ಏನು ರೆಪ್ರೆಸೆಂಟ್ ಮಾಡ್ತದೆ ಅಂತ ಹೇಳ್ಕೊಟ್ಟೆ ನಿಮಗೆ. ಆ್ಯಂಡ್ ಅಂತ ಈ ಥರ ಸಿಂಬಲ್ ಇರುತ್ತೆ ಅಂತ ಹೇಳಿದೆ. ಆರ್ ಅನ್ನೋದು ಈ ಥರ ಸಿಂಬಲ್ ಇರುತ್ತೆ ಅಂತ ಹೇಳ್ಕೊಟ್ಟೆ. ನಾಟ್ ಅನ್ನೋದು ಈ ಥರ ಸಿಂಬಲ್ ಇರುತ್ತೆ ಅಂತ ಹೇಳಿದೆ. ಸೊ ಇವಾಗ ಮಲ್ಟಿಪಲ್ ಕಂಡೀಷನ್ಸ್ ಬರ್ತಾಯಿತ್ತು ಅಂದರೆ ಆ್ಯಂಡ್ ಆರ್ ಬಳಸ್ಬೋದು. ಒಂದೇ ಕಂಡೀಷನ್ಗೆ ನಾವು ಇದನ್ನು ಅಪ್ಲೈ ಮಾಡ್ಬೋದು ಅಂತ ಹೇಳ್ಕೊಟ್ಟೆ. ಇದಾದಮೇಲೆ ಕಂಡೀಷ್ನಲ್ ಸ್ಟೇಟ್ಮೆಂಟ್ಗೆ ಒಂದು ಆಪ್ರೇಟರ್ ಬರುತ್ತೆ ಅಂತ ಹೇಳ್ಕೊಟ್ಟೆ. ಅಂದರೆ ಇವಾಗ ಇದು ಬಂದೈತೆ ಅಂದರೆ ಆ್ಯಂಡ್ ಬಂದಿದೆ ಅಂತಂದರೆ ಇದಕ್ಕೆ ಟ್ರೂ ಅಥವಾ ಫಾಲ್ಸು. ಇದು ಕಂಡೀಷನ್ 1 ಕಂಡೀಷನ್ 2 ಅಂತ ಹೇಳ್ಕೊಟ್ನಲ್ವಾ. ನೋಡಿ, ಕಂಡೀಷನ್ ಫಸ್ಟ್ ಕಂಡೀಷನ್ ಔಟ್ಪುಟ್ ಟ್ರೂ ಕೊಟ್ಟರೆ ಮತ್ತು ಸೆಕೆಂಡ್ ಕಂಡೀಷನ್ ಟ್ರೂ ಔಟ್ಪುಟ್ ಕೊಟ್ಟರೆ ಅವೆರಡು ಕಂಡೀಷನ್ದು ಸೇರಿ, ಅಂದರೆ ಇದು ಅಂಡ್ ಬಳಸ್ತಾ ಇದ್ದೀರಲ್ವಾ, ಈ ಅಂಡ್ದು ಔಟ್ಪುಟ್ಟು ನಮ್ಗೆ ಏನು ಸಿಗುತ್ತೆ ಅಂತಂದರೆ ಟ್ರೂ ಸಿಗುತ್ತೆ ಅಂತ ಹೇಳ್ಕೊಟ್ಟೆ. ಇವಾಗ ಫಸ್ಟ್ ಕಂಡೀಷನ್ ಟ್ರೂ ಔಟ್ಪುಟ್ ಕೊಟ್ಟು ಸೆಕೆಂಡ್ ಕಂಡೀಷನ್ ಫಾಲ್ಸ್ ಕೊಟ್ಟರೆ ಅಂಡದು ಅಂದರೆ ಈ ಅಂಡಿಂದ ಔಟ್ಪುಟ್ ಏನು ಕೊಡ್ತೈತೆ ಅಂತಂದರೆ ಫಾಲ್ಸೇ ಕೊಡುತ್ತೆ. ಸರಿನಾ? ಮತ್ತಿವಾಗ ಸೆಕೆಂಡ್ ಕಂಡೀಷನ್ ಫಾಲ್ಸ್ ಕೊಟ್ಟು ಫಸ್ಟ್ ಕಂಡೀಷನ್ ಟ್ರೂ ಕೊಟ್ಟರೆ ಅವು ಕೂಡ ಎಂಡ್ ಕಂಡೀಷನು ಫಾಲ್ಸ್ ಕೊಡುತ್ತೆ. ಫಸ್ಟ್ ಕಂಡೀಷನ್ ಫಾಲ್ಸ್ ಕೊಟ್ಟು ಔಟ್ಪುಟ್ಟು ಸೆಕೆಂಡ್ ಕಂಡೀಷನ್ ಫಾಲ್ಸ್ ಕೊಟ್ಟರೆ ಅವು ಕೂಡ ಫಾಲ್ಸ್ ಕೊಡುತ್ತೆ. ಅರ್ಥ ಆಯ್ತಾ? ಇದನ್ನ ಈ ಥರ ಹೇಳ್ಕೊಟ್ಟೆ. ಇಲ್ಲಿ ಒನ್ ಟೈಮಿಗೆ ಮಾತ್ರ, ಅಂದರೆ ಯಾವಾಗಂದರೆ ಕಂಡೀಷನ್ 1 ಕಂಡೀಷನ್ 2 ಔಟ್ಪುಟ್ಟು ಟ್ರೂ ಕೊಟ್ಟಾಗ ಮಾತ್ರ ಆ್ಯಂಡ್ ಲಾಜಿಕ್ಕು ಟ್ರೂ ಕೊಡ್ತತೆ. ಅಂದರೆ ಅಂಡ್ ಬಳಸಿದ್ರಲ್ಲಿ ಇಲ್ವೇ, ಅಂಡ್ ಬಳಸಿರೋದ್ರಿಂದ ನಮಗೆ ಫೈನಲ್ ಔಟ್ಪುಟ್ ಟ್ರೂ ಕೊಡ್ತೀನಿ. ಬೇರೆ ಟೈಮ್ ಒಳಗಡೆ ಅಂದರೆ ಫಸ್ಟ್ ಕಂಡೀಷನ್ ಟ್ರೂ ಕೊಟ್ಟು ಸೆಕೆಂಡ್ ಕಂಡೀಷನ್ ಫಾಲ್ಸ್ ಕೊಟ್ಟಾಗ ಕೂಡ ಔಟ್ಪುಟ್ಟು ಅಂಡದು ಫಾಲ್ಸ್ ರಿಟರ್ನ್ ಮಾಡ್ತೈತೆ. ಅದೇ ಫಸ್ಟ್ ಕಂಡೀಷನ್ ಫಾಲ್ಸ್ ಇದ್ದು ಸೆಕೆಂಡ್ ಕಂಡೀಷನ್ ಟ್ರೂ ಇದ್ದಾಗ ಅಂಡದ ಔಟ್ಪುಟ್ಟು ಫಾಲ್ಸ್ ಕೊಡ್ತೈತೆ. ನಾವಿವಾಗ ಇದಕ್ಕೆ ನೋಡಬೇಕು, ಇದನ್ನು ಮತ್ತು ಇದನ್ನು ನೋಡ್ಬೇಕು ನಾವು. ಸರಿನಾ? ಆವಾಗ ನಮ್ಗೆ ಔಟ್ಪುಟ್ ಈ ಥರ ಕೊಡ್ತದೆ ಅಂತ ಹೇಳ್ಕೊಟ್ಟೆ. ಸೊ ಇವಾಗ ಇಫ್ ಕಂಡೀಷನ್ ಒಳಗಡೆ ಯಾವ ಥರ ಎಕ್ಸಿಕ್ಯೂಷನ್ ಆಗುತ್ತೆ ಅಂತ ನನ್ನ ಹೇಳ್ಕೊಟ್ಟೆ. ಇವಾಗ ಇದು ನಾನು ಕಂಡೀಷ್ನಲ್ ಆಪ್ರೇಟರ್ ಅಂತ ಹೇಳ್ಕೊಡ್ತಾ ಇದ್ದೀನಲ್ವಾ. ಪ್ರೀವಿಯಸ್ ಕ್ಲಾಸ್ ಒಳಗೆ ಕಂಡೀಷನ್ ಆಪ್ರೇಟರ್ ಅಂತ ಹೇಳ್ಕೊಟ್ಟೆ. ಇದನ್ನು ಅದಕ್ಕೆ ಏನಪ್ಪ ಹೆಸರು, ಇನ್ನೊಂದು ಹೆಸರು ಏನಪ್ಪ ಅಂತಂದರೆ ಕಂಡೀಷ್ನಲ್ ಆಪರೇಟರ್. ನಾನು ಇವಾಗ ನಿಮ್ಗೆ ಸಿಂಪಲಾಗಿ ಅರ್ಥ ಆಗಲಿರೋದಕ್ಕೋಸ್ಕರ ಕಂಡೀಷನಲ್ ಆಪ್ರೇಟರ್ ಅಂತ ಹೇಳ್ಕೊಟ್ಟೆ. ಇದಕ್ಕೆ ಏನು ನೇಮ್ ಬರುತ್ತೆ ಅಂತಂದರೆ ಇದು ಟ್ರೂತ್ ಟೇಬಲ್ ಅಂತ ಕರೀತಾರೆ ಇದನ್ನು.
ನಾನು ಪ್ರೀವಿಯಸ್ಲಿ ಕಂಡೀಷನಲ್ ಆಪರೇಟರ್ ಟೇಬಲ್ ಅಂತ ಹೇಳ್ಕೊಟ್ಟೆ. ಆದರೆ ನಮ್ಗೆ ಅರ್ಥ ಆಗೋದಕ್ಕೋಸ್ಕರ ಈ ಥರ ಈ ವರ್ಡ್ಸ್ನ ನಾನು ತಗೊಂಡೆ. ಆದರೆ ಅದು ಆ್ಯಕ್ಚುಲಾಗಿ ಮೀನಿಂಗ್ ಏನಂತ ಅದ್ರದ್ದು ಏನಂತ ಕರೀತಾರೆ ಅಂತಂದರೆ ಟ್ರೂತ್ ಟೇಬಲ್ ಅಂತ ಕರೀತಾರೆ ಅದನ್ನು. ಸರಿನಾ? ಇವಾಗ ಓಕೆ, ಇವಾಗ ಕಂಡೀಷನು ಒನ್ ಮೋರ್ ದೆನ್ ಒನ್ ಬರೋದ್ರಿಂದ ಈ ಲಾಜಿಕಲ್ ಆಪರೇಟರ್ ನಾವು ಅಪ್ಲೈ ಮಾಡಿ ಇದನ್ನು ಎಕ್ಸಿಕ್ಯೂಷನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀವಿ. ಸೊ ಇವಾಗ ಅದೇ ಥರ ಇವಾಗ ಇಲ್ಲಿ ಒಂದೇ ಒಂದು ಕಂಡೀಷನ್ ಬರ್ತೈತೆ. ಇಲ್ಲ ಒಳಗಡೆ ಒಳಗಡೆ 2 ಕಂಡೀಷನ್ ಹಾಕೊಂಡು ಮಾಡ್ಬೋದು ಅಂತ ಹೇಳಿದೆ. ಇವಾಗ ನಾವು ಪ್ರೀವಿಯಸ್ ಕ್ಲಾಸಾಗಿ ಏನು ತೊಗೊಂಡಿದ್ರಿ ಅದು ಓಪನ್ ಮಾಡ್ಕೊತೀನಿ ಒಂದು ನಿಮಿಷ. ಆ ಫೈಲ್ ಓಪನ್ ಮಾಡ್ಕೊತೀನಿ ಒಂದು ನಿಮಿಷ. ನೋಡಿ, ಇವಾಗ ಪ್ರೀವಿಯಸ್ ಕ್ಲಾಸಿಗೆ ಏನು ತೊಗೊಂಡಿದ್ರಿ ಈ ಎಕ್ಸಾಂಪಲ್ ತೊಗೊಂಡಿದ್ರಲ್ವ, ಇದೇ ಎಕ್ಸಾಂಪಲ್ ನಾನು ಇವಾಗ ಇಲ್ಲಿ ತೊಗೊತೀನಿ. ಸರಿನಾ? ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ಇವಾಗ ಹೈಟ್ ಅನ್ನೋದು ಕಾನ್ಸ್ಟೆಂಟ್ ಹೈಟ್ ಅನ್ನೋದು ಏನೋ ಒಂದು ನಾನು ಇಡ್ತೀನಿ. ಇಲ್ಲಿ ನಮಗೆ ಫ್ಲೋಟ್ ವ್ಯಾಲ್ಯೂ ಅಪ್ಲೈ ಆಗಿಲ್ಲಲ್ಲ, ಇದನ್ನ ತಲೆ ಕೆಡ್ಸ್ಕೊಂಡ್ಬಿಟ್ರಿ. ಇವಾಗ ಇಂಟಿಜರ್ ವ್ಯಾಲ್ಯೂನೇ ತೊಗೊತೀನಿ ನಾನು ಇವಾಗ ನಾನಿವಾಗ ನನ್ನ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಏನು ಚೆಕ್ ಮಾಡೋದಪ್ಪ, ನಂದೊಬ್ಬಂದ ಮಾತ್ರ ನಾನು ಚೆಕ್ ಮಾಡಿದೆ. ನಂದೊಬ್ಬನ ಚೆಕ್ ಮಾಡಿ ಇಫ್ ಕಂಡೀಷನ್ ಒಳಗಡೆ ಫಸ್ಟ್ ಕಂಡೀಷನಾಗ ಮಾತ್ರ ಇಟ್ಬಿಟ್ಟು ಚೆಕ್ ಮಾಡಿದೆ. ಮತ್ತು ನನ್ನ ಫ್ರೆಂಡ್ದು ಒಂದೇ ಕಂಡೀಷನ್ ಒಳಗಡೆ 2 ಚೆಕ್ ಮಾಡಿದೆ. ಸರಿನಾ? ಇವಾಗ ಇನ್ನೊಂದು ನಾವು ಕಲಿಯೋದು ಕೊಟ್ಟಿರೋದು, ಇವಾಗ ಈ ಥರ ಹಿಡ್ದಿರ 2 ಕಂಡೀಷನು ಒಂದರೊಳಗಡೆ ಅಂದರೆ ಒಂದರೊಳಗಡೆ ಹಿಡ್ದಿರ ನಾನು ಈ ರೀತಿ ಬರೀಬೋದು. ಇವಾಗ ಕಂಡೀಷನ್ 1 ಇವಾಗ ಕಂಡೀಷನ್ 1 ಐತೆ. ಇವಾಗ ಇದು ನಾನು ಕಂಡೀಷನ್ 1 ಅಂತ ಹೇಳ್ತಾ ಇದ್ದೀನಲ್ಲ, ಮನೋಜ್ ಹೈಟ್ ಅಂದರೆ ನನ್ನ ಹೈಟ್ಗಿಂತ ಈಸ್ ಗ್ರೇಟರ್ ದೆನ್ ಹೈಟ್, ಅಂದರೆ ಹೈಟ್ ಕಾನ್ಸ್ಟೆಂಟ್ ವ್ಯಾಲ್ಯೂಗಿಂತ ನನ್ನ ಹೈಟ್ ಗ್ರೇಟರ್ ದೆನ್ ಅನ್ನೋದನ್ನ ಇದನ್ನ ಕಂಡೀಷನ್ 1 ಅಂತ ಹೇಳ್ತಾ ಇದ್ದೀನಿ. ಸೆಕೆಂಡ್ ಕಂಡೀಷನ್ ಒಳಗಡೆ ರಘುದ್ ನಾನು ಇಟ್ಕೊಂಡಿದ್ದೆ, ಇಸ್ ಗ್ರೇಟರ್ ದೆನ್ ಹೈಟ್. ಸೆಕೆಂಡ್ ಕಂಡೀಷನ್ ಈ ಥರ ಇಟ್ಟಿದ್ನಲ್ಲ ನಾನು. ಸೊ ಇವಾಗ ನಾನು ಈ 2 ಕಂಡೀಷನ್ ಎಲ್ಲಿ ಇಟ್ಟಿದ್ದೆ, ಕಂಡೀಷನ್ 1 ಒಳಗೆ ಇಟ್ಟಿದ್ದೆ, ಕಂಡೀಷನ್ 1 ಒಳಗಡೆ ಇದನ್ನ ಇಟ್ಟಿದ್ದೆ, ಕಂಡೀಷನ್ 2 ಒಳಗಡೆ ಇದನ್ನ ಇಟ್ಟಿದ್ದೆ. ಸೊ ನನಗೆ ಈ ಥರ ಬೇಡಪ್ಪ, ನನಗೆ ಸಪ್ರೇಟಾಗಿ ಬೇಕು ಇವಾಗಿದ್ದು. ಅಂದರೆ ಇದೇ ಕಂಡೀಷನ್ ಸಪ್ರೇಟಾಗಿ ರನ್ ಆಗಬೇಕು, ಇದೇ ಕಂಡೀಷನ್ ಇರೋದು ಸಪ್ರೇಟಾಗಿ ರನ್ ಆಗಬೇಕು. ಅದಕ್ಕೆ ಯಾವ ಥರ ಕಾನ್ಸೆಪ್ಟಪ್ಪ ಅಂತಂದರೆ ಇಫ್ ಎಲ್ಸ್ ಕಂಡೀಷನ್ನ ಬಳಸಬೇಕು. ಇದು ಇಫ್ ಎಲ್ಸ್ ಕಂಡೀಷನ್, ಇಫ್ ಎಲ್ಸ್ ಅಲ್ಲ, ಇಫ್ ಎಲ್ಸ್ ಇಫ್ ಅಂತ ಬಳಸ್ತೀರಿ. ಯಾಕಂದರೆ ಇಲ್ಲಿ ಇನ್ನೊಂದು ಕಂಡೀಷನ್ ಐತೆ. ಸರಿನಾ? ಇಫ್ ಎಲ್ಸ್ ಇಫ್ ನೋಡಿ, ಈ 2 ವರ್ಡ್ ಕರೆಕ್ಟಾಗಿ ತಲೆ ಇಟ್ಕೊಳ್ಳಿ. ಇಫ್ ಎಲ್ಸ್ ಇಫ್. ಇದನ್ನು ಯಾವ ಥರ ನಾವು ಕನ್ಸ್ಟ್ರಕ್ಟ್ ಮಾಡ್ಬೇಕಂತಂದರೆ ಇಲ್ಲಿ ನೋಡಿ, ಇದರೊಳಗಡೆ ಒಂದು ಕಂಡೀಷನ್ ಅಂದರೆ ಈ ಕಂಡೀಷನ್ನ ನಾನು ಇಡ್ತೀನಿ, ಮತ್ತು ಇಲ್ಲೊಂದೇನೋ ಒಂದು ಔಟ್ಪುಟ್ನ ನಾನು ಹಾಕ್ತೀನಿ. ಸರಿನಾ? ಮತ್ತು ನೋಡಿ, ಇವಾಗ ಈ ಕಂಡೀಷನ್ ಆಗಿಲ್ಲ ಅಂತಂದರೆ ಇದು ಫಸ್ಟ್ ಕಂಡೀಷನು ಚೆಕ್ ಮಾಡುತ್ತೆ ಸಿಸ್ಟಮ್. ಈ ಕಂಡೀಷನ್ ಟ್ರೂ ಕೊಟ್ಟರೆ ಇದು ಎಕ್ಸಿಕ್ಯೂಷನ್ ನಡೀತೈತೆ. ಸರಿನಾ? ಇವಾಗ ಇನ್ನೊಂದು ಕಂಡೀಷನ್ ಇಲ್ಲಿ ಬರೀತಾ ಇದ್ದೀನಿ. ಇದು ಯಾವಾಗ ಎಕ್ಸಿಕ್ಯೂಷನ್ ನಡೀತದಪ್ಪ ಅಂತಂದರೆ ಈ ಪರ್ಸನು ಅಂದರೆ ಈ ಕಂಡೀಷನ್ ಟ್ರೂ ಆಗಿಲ್ಲ ಅಂತಂದರೆ ಇದು ರಿಟರ್ನ್ ಫಾಲ್ಸ್ ಕೊಡ್ತಂದರೆ ಆವಾಗ ಈ ಲೈನು ಎಕ್ಸಿಕ್ಯೂಷನ್ ಈ ಲೈನಿಗೆ ಬರುತ್ತೆ. ಈ ಲೈನಿಗೆ ಬಂದು ಚೆಕ್ ಮಾಡುತ್ತೆ, ಮತ್ತೆ ಅಂದರೆ ಈ ಕಂಡೀಷನ್ ಚೆಕ್ ಮಾಡುತ್ತೆ, ಈ ಕಂಡೀಷನ್ ಚೆಕ್ ಮಾಡುತ್ತೆ. ಈ ಕಂಡೀಷನ್ ಕనుక ಟ್ರೂ ಆದರೆ ಒಳಗಡೆ ಇರೋದನ್ನ ಔಟ್ಪುಟ್ನ ನಮ್ಗೆ ಕೊಡ್ತೈತೆ. ಇದು ಇಫ್ ಎಲ್ಸ್ ಇಫ್. ಸರಿನಾ? ಇದು ಇಫ್ ಎಲ್ಸ್ ಇಫ್. ಇದನ್ನು ಇವಾಗ ಪ್ರಾಕ್ಟಿಕಲಾಗಿ ನೋಡೋಣ, ಯಾವ ಥರ ಇದು ಎಕ್ಸಿಕ್ಯೂಷನ್ ಆಗುತ್ತೆ ನೋಡೋಣ. ನಾನು ಇದೇ ಕ್ಲಾಸಲ್ಲಿ ಬಳಸ್ತೀನಿ, ಅದನ್ನು ಇಲ್ಲೇ ಇದು ಮಾಡ್ತೀನಿ. ಇನ್ನೊಂದು ಫೈಲ್ ಏನು ಕ್ರಿಯೇಟ್ ಮಾಡೋದಿಲ್ಲ ನಾನು. ಸರಿನಾ? ಇವಾಗ ನಾವು ಕಲಿಯೋಕೆ ಕೊಟ್ಟಿರೋದು ಇಫ್ ಎಲ್ಸ್ ಇಫ್ ಕಂಡೀಷನಲ್ ಸ್ಟೇಟ್ಮೆಂಟ್. ನೋಡಿ, ಪ್ರೀವಿಯಸ್ ಕ್ಲಾಸ ನಾವು ಫಸ್ಟು ಒಂದು ಕಂಡೀಷನ್ ಜೊತೆ ನಾವು ಚೆಕ್ ಮಾಡಿದ್ರಿ.
ಆಮೇಲೆ ಎರಡು ಕಂಡೀಷನ್ನ ಒಂದರಲ್ಲೇ ಇಫ್ ಒಳಗಡೆ ಇಟ್ಟು ಚೆಕ್ ಮಾಡಿದ್ದೀರಿ. ಇವಾಗ ನನಗೆ ಎರಡು ಕಂಡೀಷನ್ ಒಂದ್ರಾಗೆ ಇಡೋದು ಬೇಡ, ಸಪ್ರೇಟ್ ನಾನು ಚೆಕ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಇದನ್ನೇ ಸಪ್ರೇಟ್ ಚೆಕ್ ಮಾಡಬೇಕು, ಇದನ್ನೇ ಸಪ್ರೇಟ್ ಚೆಕ್ ಮಾಡಬೇಕು. ಅದಕ್ಕೆ ಇಲ್ಲಿ ಇವಾಗ ಇಫ್ ಎಲ್ಸ್ ಇಫ್ ಕಂಡೀಷನ್ನ ಬಳಸ್ಬೇಕು ನಾವು. ನೋಡಿ, ಇಫ್ ಕಂಡೀಷನು ಕೋಲನು ಪ್ರಿಂಟ್ ಅಂತ ಬರ್ಕೊತ ಇದ್ದೀನಿ, ನಿಮ್ಗೊಂದು ಸ್ಟ್ರಕ್ಚರ್ ಸಿಗಲಿ ಅದಕ್ಕೆ. ಮತ್ತು ಎಲ್ಸು ಮತ್ತೆ ಇಫ್ ಕಂಡೀಷನ್ ಬಳಸ್ತಾ ಇದ್ದೀನಿ. ಹಾಂ, ಇವಾಗ ನೋಡಿ, ಇವಾಗ ಇಫ್ ಕಂಡೀಷನ್ ಒಳಗಡೆ ಇದೊಂದು ಕಂಡೀಷನ್ ಸಪ್ರೇಟ್ ಇಕ್ಕಂತಿದ್ದೀನಿ ನಾನು, ಸರಿನಾ? ಆಮೇಲೆ ಇದೊಂದು ಕಂಡೀಷನು, ಈ ಕಂಡೀಷನ್ನ ಸಪ್ರೇಟಾಗಿ ನಾನು ಇಕ್ಕೊತಾ ಇದ್ದೀನಿ. ಇಲ್ಲಿ ಎಲ್ಸ್ ಇಫ್ ಅಂತ ಬರಲ್ಲ, ಇಲ್ಲಿ ಎಲ್ ಅಂತ ಬರ್ತದೆ ಅಷ್ಟೇ. ಪೈಥಾನ್ ಒಳಗಡೆ ಎಲ್ಸ್ ಇಫ್ ಅಂತ ಬರಲ್ಲ, ಜಸ್ಟ್ ಎಲ್ ಇಫ್ ಅಂತ ಬರುತ್ತೆ. ಹಾಂ, ಈ ಥರ ಬರುತ್ತೆ, ಎಲ್ ಇಫ್ ಅಂತ ಬರುತ್ತೆ. ನಾವು ಇದನ್ನು ಬೇರೆ ಲ್ಯಾಂಗ್ವೇಜಲ್ಲಿ ನೋಡಿದ್ರೆ ಎಲ್ಸ್ ಇಫ್ ಅಂತ ಬರುತ್ತೆ. ಇಲ್ಲಿ ಪೈಥಾನ್ ಲ್ಯಾಂಗ್ವೇಜ್ ಒಳಗಡೆ ಜಸ್ಟ್ ಎಲ್ ಇಫ್ ಅಂತ ಬರುತ್ತೆ. ಇಫ್ ಎಲ್ ಇಫ್ ಆದಾಗ ಈ ಥರ ಬರುತ್ತೆ. ಸೊ ಇವಾಗ ಇಲ್ಲಿ ನಾನು ಒಂದನ್ನು ಚೆಕ್ ಮಾಡ್ತೀನಿ, ಏನಂತ, ಮನೋಜ್ height is greater than constant height. ಹಾಗೆ ಇಲ್ಲಿ ನಾನು ರಘು height is great, Manoj height is greater than, ಅದೇ ಥರನೇ ಇದನ್ನು ಕಾಪಿ ಮಾಡಿ ಇಲ್ಲಿ ಇಟ್ಕೊಳ್ಳಿ. ಮತ್ತೆ ಅದನ್ನ ಟೈಪ್ ಮಾಡೋದು ಯಾರು ನೋಡಿ, ರಘು ಹೈಟ್ ಈಸ್ ಗ್ರೇಟರ್ ದೆನ್ ಕಾನ್ಸ್ಟೆಂಟ್ ಹೈಟ್. ಅದರಲ್ಲಿ ಏನಂತ ಬರೀತಾ ಇದ್ದೀನಿ, ಕಾನ್ಸ್ಟೆಂಟ್ ಹೈಟ್ಗಿಂತ ನನ್ನ ಹೈಟ್ ಅನ್ನೋದು ದೊಡ್ಡದಿತ್ತು ಅಂದಾಗ ಆವಾಗ ಈ ಕಂಡೀಷನ್ ಅನ್ನೋದು ಟ್ರೂ ಆಗುತ್ತೆ. ಇದು ಯಾವಾಗ ಎಕ್ಸಿಕ್ಯೂಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಈ ಕಂಡೀಷನು, ಈ ಪ್ಯಾರಂಥೆಸಿಸ್ ಒಳಗಡೆ ಇರೋ ಕಂಡೀಷನ್ಗೆ ನನಗೆ ಟ್ರೂ ಕೊಟ್ಟರೆ, ಔಟ್ಪುಟ್ಟು ಟ್ರೂ ಕೊಟ್ಟರೆ ನಮ್ಗೇನು ಕೊಡುತ್ತೆ, ಡೈರೆಕ್ಟಾಗಿ ಟ್ರೂ ಕೊಡ್ತೈತೆ ಅಂತಂದರೆ ಈ ಇಫ್ ಬ್ಲಾಕ್ ಒಳಗಡೆ ಎಂಟರ್ ಆಗ್ತೈತೆ. ನೋಡ್ರಿ, ಕೋಲನ್ ಆದಮೇಲೆ ಬ್ಲಾಕ್ ಅಂತೇಳಿ, ಬ್ಲಾಕ್ ಕೋಲನ್ ಆದಮೇಲೆ ಬರೋ ಲೈನ್ಸ್ನೆಲ್ಲವೂ ಕೂಡ ಬ್ಲಾಕ್ ಅಂತ ಹೇಳ್ಕೊಟ್ಟಲ್ಲ ನಾನು. ಆ ಬ್ಲಾಕ್ ಅನ್ನೋದು, ಇಫ್ ಬ್ಲಾಕ್ ಅನ್ನೋದು ಎಕ್ಸಿಕ್ಯೂಷನ್ ಆಗುತ್ತೆ. ಇದೇನಾದರೂ ಫಾಲ್ಸ್ ಕೊಟ್ಟರೆ ಇಲ್ಲಿಗೆ ಬರುತ್ತೆ. ಅಂಟಿಲ್ ಇಲ್ಲಿಗೆ ಯಾವಾಗ ಬರಲ್ಲ, ಇದು ಟ್ರೂ ಕೊಡ್ತಂದ್ರೆ ಇಲ್ಲಿಗೆ ಬರಲ್ಲ, ಸ್ಕಿಪ್ ಮಾಡಾಕತ್ತೆ. ಇದನ್ನು ಯಾರು ಸ್ಕಿಪ್ ಮಾಡ್ತಂದರೆ ಪೈಥಾನ್ ಸ್ಕಿಪ್ ಮಾಡಾಕತ್ತೆ, ಸರಿನಾ? ಇದು ಟ್ರೂ ಕೊಟ್ಟರೆ ಮಾತ್ರ ಇದಕ್ಕೆ ಎಂಟರ್ ಆಗ್ತೈತೆ. ಇದು ಫಾಲ್ಸ್ ಕೊಟ್ಟರೆ ಈ ಲೈನ್ ಎಕ್ಸಿಕ್ಯೂಷನ್ ಆಗುತ್ತೆ, 23 ಲೈನು, ಸರಿನಾ? ಈಗ ಚೆಕ್ ಮಾಡೋಣ. ನೋಡಿ, ಫಸ್ಟ್ನೇ ಕಂಡೀಷನ್ ನಾನು ಇವಾಗ ಟ್ರೂ ಥರ ಇಡ್ತಾ ಇದ್ದೀನಿ. py example 8.py. ಇವಾಗ ಫಸ್ಟ್ ಕಂಡೀಷನ್ ಟ್ರೂ ಆಯಿತು. ಈ ಕಂಡೀಷನ್ ಒಳಗೆ ಬಂದೇ ಇಲ್ಲ, ಚೆಕ್ ಮಾಡೋದೇ ಇಲ್ಲ. ಅದು ಯಾಕಂದರೆ ನಾನು ಹೇಳಿದ್ನಲ್ಲ, ಇವಾಗ ಇದು ಟ್ರೂ ಆಗಿಲ್ಲ ಅಂತಂದರೆ, ಅಂದರೆ ಇದು ಫಾಲ್ಸ್ ಕೊಟ್ಟೈತೆ ಅಂತ ಮಾತ್ರ 23ನ ಚೆಕ್ ಮಾಡೋದು, ಇಲ್ಲಾಂದರೆ ಚೆಕ್ ಮಾಡಲ್ಲ, ಸರಿನಾ? ಇದು ಇಫ್ ಎಲ್ ಇಫ್. ಮತ್ತು ಇನ್ನೊಂದು ಕೂಡ ಇದನ್ನು ಇನ್ನೊಂದು ಥರನೂ ಬರೀಬೋದು. ಇವಾಗ ನೋಡಿ, ಇವಾಗ ಇನ್ನೊಂದು ಬೇಕಾದ್ರೆ ನಾನು ಇಟ್ಕೊಬೋದು, ಇಫ್ ಎಲ್ ಇಫ್ ಇನ್ನೊಂದು ಕಂಡೀಷನ್ ಕೂಡ ನಾನು ಇಟ್ಕೊಬೋದು ಈ ಥರ. ಅಂದರೆ ಇವಾಗ ನೋಡಿ, ಇಫ್ ಆದಮೇಲೆ ಎಲ್ ಇಫ್ ಬರ್ತೈತೆ, ಮತ್ತೆ ಎಲ್ ಇಫ್ ಬರ್ತೈತೆ. ಸೊ ಈ ಟೋಟಲಾಗಿ ಇದಿಷ್ಟು ಏನಂತ ಕರಿಬೋದಪ್ಪ ಅಂತಂದರೆ ಇಫ್ ಎಲ್ ಇಫ್ ಲ್ಯಾಡರ್ ಅಂತ ಕರಿಬೋದು. ಇಫ್ ಎಲ್ ಇಫ್ ಲ್ಯಾಡರ್, ಇಫ್ ಎಲ್ ಇಫ್ ಲ್ಯಾಡರ್ ಕಂಡೀಷನಲ್ ಸ್ಟೇಟ್ಮೆಂಟ್ ಅಂತ ಕರಿಬೋದು ಇದನ್ನ, ಸರಿನಾ? ಸ್ಟೇಟ್ ಅಂತ ಕರಿಬೋದು. ಸೊ ಇವಾಗ ಇದು ಅಂದರೆ ಎರಡು ಕಂಡೀಷನು ಒಂದ್ರಾಗೆ ಚೆಕ್ ಮಾಡಿದಿರ, ಸಪ್ರೇಟ್ ಚೆಕ್ ಮಾಡಿದ್ದೀನಿ. ಆವಾಗ ಇಫ್ ಎಲ್ ಲ್ಯಾಡರ್ ಕಾನ್ಸೆಪ್ಟ್ ನಮ್ಗೊಂದು ಅರ್ಥ ಆಯಿತು. ಸೊ ಇವಾಗ ನನಗಿವಾಗ ಇಫ್ ಎಲ್ ಲ್ಯಾಡರ್ ಬೇಡಪ್ಪ, ಒಂದೇ ಕಂಡೀಷನ್ ಐತೆ ಅಂತ ತಿಳ್ಕೊಳೋಣ. ಇವಾಗ ಒಂದೇ ಕಂಡೀಷನ್ ಐತೆ,
ಅದಾಗಿಲ್ಲ ಅಂತ ಅಂದಾಗ ಇವಾಗ ನೋಡಿ ಇಫ್ ಒಳಗಡೆ ಒಂದೇ ಕಂಡೀಷನ್ ಐತೆ. ಇದಕ್ಕಿಂತ ಮುಂಚೆ ನಾನು ಅದು ಹೇಳ್ಕೊಡ್ಬೇಕಾಯ್ತು. ಇವಾಗ ಏನಾಗಲ್ಲ, ಇದನ್ನ ಹೇಳ್ತೀನಿ, ಸಿಂಪಲ್, ಅದೇನಿಲ್ಲ. ನೋಡಿ ಇಫ್ ಇವಾಗ ಕಂಡೀಷನ್ ಒಂದೇ ಇದೆ, CND ಅಂತ ಬರ್ಕೊಂತೀನಿ ನಾನು ಇಲ್ಲಿ. ಇವಾಗ ಪ್ರಿಂಟ್, ಇವಾಗ ನೋಡಿ ಇಫ್ ಕಂಡೀಷನ್ ಅನ್ನೋದು ಟ್ರೂ ಆದಾಗ ಮಾತ್ರ ಪ್ರಿಂಟ್ ಅಂದರೆ ಈ ಬ್ಲಾಕ್ ಎಕ್ಸಿಕ್ಯೂಷನ್ ಅಂತ ಹೇಳೋದಲ್ವಾ. ಇವಾಗ ಇದು ಫಾಲ್ಸ್ ಆದರೆ ಎಲ್ಲಿಗೆ ಹೋಗುತ್ತೆ? ಎಲ್ಲಿಗೂ ಹೋಗಲ್ಲ ಅದು. ಅಂದರೆ ನೆಕ್ಸ್ಟ್ ಲೈನಾಗ ಏನಾದ್ರು ಬೇರೆ ಇತ್ತು ಅಂದರೆ ಎಕ್ಸಿಕ್ಯೂಷನ್ ನಡೀತೈತೆ. ಸೊ ನನಗೆ ಇವಾಗ ಇದು ಎಲ್ಸ್ ಆದರೆ, ಅಂದರೆ ಈ ಕಂಡೀಷನ್ ರಿಟರ್ನ್ ನಮಗೆ ಫಾಲ್ಸ್ ಕೊಡ್ತೈತೆ ಅಂತಂದರೆ ನನಗೆ ಇನ್ನೊಂದು ಅಂದರೆ ಎಲ್ಸ್ ಬ್ಲಾಕ್ ಆಗಿರೋದನ್ನ ಎಕ್ಸಿಕ್ಯೂಷನ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಇ ಎಲ್ ಬರೆದು ಕೋಲನ್ ಬರೆದು ಇವಾಗ ಇಲ್ಲಿ ಎಲ್ಸ್ ಬಳಸಬೇಕಾಗುತ್ತೆ. ನೋಡೋಣ ಅಲ್ಲಿ, ಮತ್ತು ಈ ಥರ ಹಿಂಗೆ ಔಟ್ಪುಟ್ ಕೊಡಬೇಕಾಗ್ತದೆ. ಇವಾಗ ಇದನ್ನ ಎಕ್ಸಿಕ್ಯೂಷನ್ ಮಾಡಿ ನೋಡೋಣ. ಇದನ್ನೇಂತ ಕರೀತಾರೆ? ಇಫ್ ಎಲ್ಸ್ ಕಂಡೀಷನ್ ಸ್ಟೇಟ್ಮೆಂಟ್. ಸೊ ಇವಾಗ ಇದನ್ನ ಎಕ್ಸಿಕ್ಯೂಷನ್ ಮಾಡೋಣ. ಇವಾಗ ನಾವು ಕಲಿಬೇಕಾಗಿರೋದು ಇಫ್, ಏನು ಕಲಿತಾ ಇದ್ದೀರಿ? ಇಫ್ ಎಲ್ಸ್ ಕಂಡೀಷನಲ್ ಸ್ಟೇಟ್ಮೆಂಟ್. ನೋಡಪ್ಪ, ಇವಾಗ ಇಫ್ ಕಂಡೀಷನ್ ನಾನೇನು ಹೇಳಿದೆ? ಈ ಕಂಡೀಷನ್ ಇಫ್ ಬ್ಲಾಕ್ ಒಳಗಡೆ ಇರೋದು ಟ್ರೂ ಆದರೆ ಪ್ರಿಂಟ್ ಅನ್ನೋದು ಎಕ್ಸಿಕ್ಯೂಷನ್ ನಡೀತದೆ ಅಂತ ಹೇಳಿದೆ. ನಾನು ಇವಾಗ ಬರ್ಕೊಂತೀನಿ. ಇವಾಗ ಇದನ್ನೇ ತಗೋತೀನಿ ಎಕ್ಸಾಂಪಲ್ ಆಗಿ. ಇದನ್ನೇ ಸಿಂಪಲ್ ತಗೊಂತೀನಿ. ಇವಾಗ ಇಲ್ಲಿ ಮನೋಜ್ HEIGT ಹೈಟ್, ಸರಿನಾ? ಇವಾಗ ನೋಡಿ ಈ ಕಂಡೀಷನ್ ಟ್ರೂ ಆದರೆ ಇದು ಎಕ್ಸಿಕ್ಯೂಷನ್ ಆಗುತ್ತೆ ಹೇಳ್ತೀನಿ. ಇವಾಗ ಇದು ಕಂಡೀಷನ್ ಫಾಲ್ಸ್ ಕೊಡ್ತದೆ ನಮಗೆ. ಈ ಫಾಲ್ಸ್ ಕೊಡ್ತೈತೆ ಅಂತಂದರೆ ಎಲ್ಸ್ ಬಳಸ್ಬೇಕು ನಾವಿಲ್ಲಿ, ಸರಿನಾ? ಎಲ್ಸ್ ಬಳಸ್ಬೇಕು. ಒಂದೇ ಕಂಡೀಷನ್ ಇದ್ದಾಗ ಎಲ್ಸ್ ಬಳಸಬೇಕು. ಮಲ್ಟಿಪಲ್ ಕಂಡೀಷನ್ ಬರ್ತೈತೆ ಅಂದರೆ ಇಫ್ ಬಳಸಬೇಕು. ನೋಡಿ ಪ್ರೀವಿಯಸ್ ಕ್ಲಾಸಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಒಂದೇ ಕಂಡೀಷನ್ ಜೊತೆ ನಾವು ಚೆಕ್ ಮಾಡ್ತಾ ಇದ್ದಾಗ ಎಲ್ಸ್ ಕಂಡೀಷನ್ ಬಳಸ್ಕೊಬೋದು. ಮಲ್ಟಿಪಲ್ ಅಂದರೆ ಈ ಕಂಡೀಷನ್ ಆಗದಿರಿ ಇನ್ನೊಂದು ಕಂಡೀಷನ್ ಜೊತೆ ನಾವು ಚೆಕ್ ಮಾಡಬೇಕಂದ್ರೆ ಇಫ್ ಇಂದ ನಾವು ಅದನ್ನು ಚೆಕ್ ಮಾಡಬೇಕು. ಯಾಕಂದರೆ ಇದು ಕೂಡ ಒಂದು ಕಂಡೀಷನ್ ಅಲ್ವಾ, ಅದಕ್ಕೆ ಇಫ್ ಅಂತ ಬಳಸಬೇಕು, ಸರಿನಾ? ಇವಾಗ ಒಂದೇ ಕಂಡೀಷನ್ ಆಗಿರೋದ್ರಿಂದ ಈ ಥರ ಕೊಡ್ತಾ ಇದ್ದೀನಿ. ಇವಾಗ ಇಲ್ಲಿ ನಾನು ಹೇಳ್ಬೋದು ಮನೋಜು ನಾಟ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಇವಾಗ ಸೇಮ್ ಅದನ್ನೇ ಬಳಸ್ಕೊಳ್ಳಿ, ಅದು ಕಾಪಿ ಮಾಡಿದ್ನಲ್ಲ. ಮನೋಜ್ ಹೈಟ್ ಈಸ್ ನಾಟ್ ಗ್ರೇಟರ್ ದೆನ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಇವಾಗ ನೋಡಿ ಇಲ್ಲಿ ಹೈಟ್ಗಿಂತ ಅಂದರೆ ಇವಾಗ ಇದನ್ನ ರನ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ನನ್ನ ಹೈಟು ಗ್ರೇಟರ್ ಅಂದರೆ ಕಾನ್ಸ್ಟೆಂಟ್ ಹೈಟ್ ವ್ಯಾಲ್ಯೂಗಿಂತ ನನ್ನ ಹೈಟು ದೊಡ್ಡದಾಗಿದೆ. ಅಂದರೆ ಯಾಕಂದರೆ ನನ್ನ ಹೈಟ್ ದೊಡ್ಡದಿದೆಯಲ್ವಾ, ಇಲ್ಲಿ 6 ಅಂತ ನಾನು ಕೊಟ್ಟಿದ್ದೀನಿ ಹೈಟು. ನನ್ನ ಹೈಟು ಕಾನ್ಸ್ಟೆಂಟ್ ವ್ಯಾಲ್ಯೂ ಬಂದು 4 ಕೊಟ್ಟಿದ್ದೀನಿ. ಸೊ ಅದರಿಂದ ಆ ಕಾನ್ಸ್ಟೆಂಟ್ ವ್ಯಾಲ್ಯೂಗಿಂತ ದೊಡ್ಡದಾಗೈತೆ. ಇವಾಗ ಇದು ದೊಡ್ಡದಲ್ಲಿಲ್ಲ, ನನ್ನ ಹೈಟ್ ದೊಡ್ಡದಲ್ಲಿಲ್ಲ. ಆವಾಗ ಏನಾಗ್ತದೆ ನೋಡಿ, ಸೇಮ್ ಇದ್ದಾಗ ಏನಾಗ್ತದೆ? ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಷನ್ ನಡೀತು. ನಾನು ಹೇಳದ್ನಲ್ವ ಆವಾಗಲೇ, ಇಫ್ ಕಂಡೀಷನ್ ಕనుక ಫಾಲ್ಸ್ ಆದ ಮಾತ್ರನೇ ಎಲ್ಸ್ ಬ್ಲಾಕ್ ಎಕ್ಸಿಕ್ಯೂಷನ್ ಆಗೋದು ಅಂತ ಹೇಳಿದೆ. ಇಲ್ಲೂ ಕೂಡ ಅದನ್ನೇ ಹೇಳಿದ್ದಾನೆ. ಇಲ್ಲಿ ಇಫ್ ಕಂಡೀಷನ್ ಅನ್ನೋದು ಕಂಡೀಷನ್ ಔಟ್ಪುಟ್ ಫಾಲ್ಸ್ ಕೊಡ್ತಂದ ಮಾತ್ರ ಎಲ್ಸ್ ಬ್ಲಾಕ್ ಕಂಡೀಷನ್ ಬರುತ್ತೆ, ಇಲ್ಲ ಅಂದರೆ ಬರಲ್ಲ. ಇದು ಟ್ರೂ ಆಯಿತು ಅಂದರೆ ಇದು ಎಕ್ಸಿಕ್ಯೂಷನ್ ಮಾಡೋಕ್ಕೆ ಇನ್ನು ಬೇರೆದು ಯಾವುದೂ ಚೆಕ್ ಮಾಡಲ್ಲ, ಅದು ಅಲ್ಲಿಂದ ಈಚೆ ಬಂದ್ಬಿಡುತ್ತೆ, ಸರಿನಾ? ಇದು ಎರಡು ಕಾನ್ಸೆಪ್ಟು, ಇಫ್ ಎಲ್ಸು, ಇಫ್ ಲ್ಯಾಡರು. ಮತ್ತು ಇನ್ನೊಂದು ಕಾನ್ಸೆಪ್ಟ್ ಇವಾಗ ಸರಿ, ಇವಾಗ ಇನ್ನೊಂದು ಕಾನ್ಸೆಪ್ಟ್ ಇವಾಗ ಇಫ್ ಕಂಡೀಷನ್ನು ಬಳಸಿದ್ರಲ್ವಾ. ಇಫ್ ಕಂಡೀಷನಾಗ ಈ ಥರ 3 ಥರ ನೋಡಿದ್ರೆ ಇನ್ನೊಂದು ಥರ ಐತೆ. ಅದೇ ಥರಪ್ಪ ಅಂತಂದರೆ ಇಫ್ ಕಂಡೀಷನ್ ಒಳಗಡೆ ಮತ್ತೆ ಇನ್ನೊಂದು ಕಂಡೀಷನ್ ನಾವು ಚೆಕ್ ಮಾಡ್ಬೋದು. ಹಿಂಗೆ ಇವಾಗ 2 ಕಂಡೀಷನ್ ಐತೆ ನನ್ನ ಹತ್ರ, ಆ 2 ಕಂಡೀಷನ್ನ ನಾನು ಈ ಥರ ಇಟ್ಕೊಂಡು ಚೆಕ್ ಮಾಡ್ಬೋದು. ಇಫ್ ಕಂಡೀಷನ್ ಒಳಗಡೆ ಮತ್ತಿನ್ನೊಂದು ಇಫ್ ಕಂಡೀಷನ್ನ ಚೆಕ್ ಮಾಡಿ ಮತ್ತೆ ನನ್ನ ಔಟ್ಪುಟ್ನ ಪ್ರಿಂಟ್ ಅಂತ ನಾನು ಹಿಂಗೆ ಕೊಡ್ಬೋದು,
ಸರಿನಾ? ಈಗ ಅದನ್ನೇ ನಾನು ಸಿಂಪಲಾಗಿ ನೀವು ಹೇಳ್ಕೊಡ್ತಾ ಇರೋದು, ಇದನ್ನೇ ಎಕ್ಸಾಂಪಲನ್ನು ತಗೊಂಡು ಹೇಳ್ಕೊಡ್ತಾ ಇದ್ದೀನಿ. ಸರಿನಾ? ನೀವು ಅದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು, ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಬೇಕು. ಇದನ್ನ ಯಾವ ಥರ ಅಂತ ಅರ್ಥ ಮಾಡ್ಕೊಂಡು ಇದನ್ನೇನಂತ ಕರಿತಾರೆ ಅಂದರೆ ನೆಸ್ಟೆಡ್ ಇಫ್ ಕಂಡೀಷನ್, ನೆಸ್ಟೆಡ್ ಇಫ್ ಕಂಡೀಷನಲ್ ಸ್ಟೇಟ್ಮೆಂಟ್. ಸರಿನಾ? ಇದನ್ನೇ ಈ ಕಾನ್ಸೆಪ್ಟ್ ಏನಂತ ಕರೀತಾರೆ ನೆಸ್ಟೆಡ್ ಇಫ್ ಕಂಡೀಷನಲ್ ಸ್ಟೇಟ್ಮೆಂಟ್. ಸರಿನಾ? ನೋಡಿ, ಇವಾಗ ಏನಿಲ್ಲ, ಸಿಂಪಲ್ ಆಗಿ ನಮಗೆ ಕಂಡೀಷನ್ ಅನ್ನೋದು ಅರ್ಥ ಆಗೈತೆ ಅಲ್ವಾ? ಆಗಿರೋದು ಕಂಡೀಷನ್ ಅಂತ ಹೇಳಿದ್ದೀನಿ. ಈಗ ಈ ಕಂಡೀಷನ್ ಟ್ರೂ ಕೊಟ್ಟಾಗ ಮಾತ್ರನೇ ಅದ್ರಾಗಿರೋ ಅಂದರೆ ಇಫ್ ಬ್ಲಾಕ್, ಈ ಫಸ್ಟ್ ಇಫ್ ಬ್ಲಾಕ್ ಆಗಿರೋದು ಎಕ್ಸಿಕ್ಯೂಷನ್ ನಡೀತದೆ ಅಂತ ಹೇಳಿದೆ. ಮತ್ತು ಇದ್ರೊಳಗೆ ಮತ್ತೆ ಇನ್ನೊಂದು ಕಂಡೀಷನ್ ಇದೆ, ಇನ್ನೊಂದು ಇಫ್ ಐತೆ ಅಂದರೆ ಇನ್ನೊಂದು ಇಫ್ ಕಂಡೀಷನ್ ಐತೆ. ಈ ಕಂಡೀಷನ್ ಅದು ಟ್ರೂ ಆದಾಗ ಮಾತ್ರನೇ ಈ ಸೆಕೆಂಡ್ ಇಫ್ ಬ್ಲಾಕ್ದು ಎಕ್ಸಿಕ್ಯೂಷನ್ ನಡೆಯೋದು ಅಂತ ಹೇಳಿದೆ. ಅಂಟಿಲ್ ಇದು ಎಕ್ಸಿಕ್ಯೂಷನ್ ನಡೆಯಲ್ಲ. ಇದು ಫಾಲ್ಸ್ ಆಯಿತು ಅಂತಂದರೆ ಇದ್ರೊಳಗಡೆ ಬಂದು ಇದನ್ನು ಚೆಕ್ ಮಾಡೋದೇ ಇಲ್ಲ. ಸರಿನಾ? ಇದು ಫಾಲ್ಸ್ ಆಯ್ತು ಅಂತಂದ್ರೆ ಇದ್ರೊಳಗೆ ಇವಾಗ ಇದು ಟ್ರೂ ಆಯ್ತು ಅಂದ್ಕೊಳ್ಳಿ, ಇಲ್ಲಿಗೆ ಬರುತ್ತೆ. ಇದು ಫಾಲ್ಸ್ ಆಯ್ತು ಅಂತ ಅಂದ್ಕೊಳ್ಳಿ, ಇದನ್ನು ಎಕ್ಸಿಕ್ಯೂಷನೇ ಮಾಡಲ್ಲ. ಸಿಂಪಲ್ ಕಾನ್ಸೆಪ್ಟು. ಇದು ಔಟ್ಪುಟ್ ಅಂದರೆ ಇದ್ರೊಳಗಡೆ ಎಂಟರ್ ಹೆಂಗಾಗುತ್ತೆ, ಅದು ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ತಿಳ್ಕೊಂಡ್ರೆ ಮಸ್ತ್ ಆಯ್ತು ಅಷ್ಟೇ. ಸಿಂಪಲಾಗಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಇವಾಗ ಇದೇ ಕಾನ್ಸೆಪ್ಟ್ ನಾವು ಅಲ್ಲಿ ರನ್ ಮಾಡೋಣ. ನೋಡಿ, ನಾನಿವಾಗ ನಾವೇನು ಕಲಿತಿದ್ದೀವಿ ಇವಾಗ, ಇಫ್ ಒಳಗಡೆ ಕಂಡೀಷನ್ನು ಮತ್ತು ಅದರೊಳಗಡೆ ಇಫ್ ಕಂಡೀಷನ್ನು, ಇದೇ ಅಂತ ಕರೆದ್ರಿ. ಇದರೊಳಗಡೆ ಪ್ರಿಂಟ್ ಅಂತ ಬಳಸ್ತಾ ಇದ್ದೀನಿ. ಇದೇ ಅಂತ ಕಲಿತ್ರಿ ನಾವು ನೆಸ್ಟೆಡ್ ಇಫ್ ಕಂಡೀಷನಲ್ ಸ್ಟೇಟ್ಮೆಂಟ್ ಅಂತ ಕರೆದ್ರಿ. ನಾನು ಇವಾಗ ಏನು ಹೇಳ್ಕೊಟ್ಟೆ, ಇಫ್ ಕಂಡೀಷನ್. ಇವಾಗ ಮನೋಜ್ದು ಹೈಟ್ ಈಸ್ ಗ್ರೇಟರ್ ದೆನ್ HE ಹೈಟ್. ಈ ಕಂಡೀಷನ್ ಕనుక ಟ್ರೂ ಕೊಟ್ಟರೆ ನೋಡ್ರಿ, ಈ ಕಂಡೀಷನ್ ಕనుక ಟ್ರೂ ಕೊಟ್ಟರೆ ಸೆಕೆಂಡೇದು ಅಂದರೆ ಇನ್ನೊಂದು ಇಫ್ ಕಂಡೀಷನ್ ಇದೆಯಲ್ವಾ, ಇದು ಎಕ್ಸಿಕ್ಯೂಷನ್ ನಡೀತದೆ. ಸರಿನಾ? ಇವಾಗ ಇಲ್ಲಿ ರಘು ಗ್ರೇಟರ್ ದೆನ್ ಹೈಟ್, ಇದು ಎಕ್ಸಿಕ್ಯೂಷನ್ ನಡೆದ್ರೆ ಆವಾಗ ಇಲ್ಲನೇ ಅಂತ ಬರಿಬೋದು. ಮನೋಜ್ದು ಮತ್ತು ರಘುದು ಹೈಟು ಹೈಟ್ಸ್ ಆರು ಗ್ರೇಟರ್ ಅಂತ ಹೇಳ್ಬೋದು. ದೆನ್ ಯಾವುದಕ್ಕೆ, ಕಾನ್ಸ್ಟೆಂಟ್ ಹೈಟ್ಗೆ, ಕಾನ್ಸ್ಟೆಂಟ್ ಹೈಟ್ ಅಂತ ಹೇಳ್ಬೋದು. ಸೊ ಇದನ್ನ ರನ್ ಮಾಡಿ ನೋಡೋಣ. ಅಂದರೆ ಎರಡು ಹೈಟ್ಗಿಂತ ದೊಡ್ಡದಿರ್ಬೇಕು. ಇವಾಗ ನೋಡಿ, ಫಸ್ಟದು ಇವಾಗ ನಾನೇನು ಹೇಳಿದೆ, ಫಸ್ಟ್ ಕಂಡೀಷನ್ದು ನಾನು ಇವಾಗ ಎಕ್ಸಿಕ್ಯೂಷನ್ ಮಾಡೋಣ. ನಾನೇನು ಹೇಳ್ದಪ್ಪ, ಫಸ್ಟ್ ಕಂಡೀಷನ್ ಟ್ರೂ ಆದರೆ ಸೆಕೆಂಡ್ ಕಂಡೀಷನ್ಗೆ ಬರುತ್ತೆ. ಈಗ ಫಸ್ಟ್ ಕಂಡೀಷನ್ನೇ ಫಾಲ್ಸ್ ಆದರೆ ಎಕ್ಸಿಕ್ಯೂಷನ್ ಆಗಲ್ಲ. ನೋಡಿ, ನಾನಿವಾಗ ಇಲ್ಲಿ ನಿಮ್ಗೆ ಅರ್ಥ ಆಗೋದಕ್ಕೋಸ್ಕರ ಇದನ್ನು ಬರ್ಕೊತೀನಿ. ಇದೇನು ಕೊಡ್ತಾಯಿದೆ ಅಂತ ಇದೇನು ಔಟ್ಪುಟ್ ಕೊಡ್ತಾಯಿದೆ ಅಂತ ತಿಳ್ಕೊಳ್ಳೋದಕ್ಕೆ ಹೇಳ್ತಾ ಇದ್ದೀನಿ. ಇಲ್ಲಿ ಪ್ರಿಂಟ್ ಅಂತ ಬರೆದು ಇಲ್ಲಿ ಈ ಥರ ಕೊಡ್ತೀನಿ. ಅದೇನು ಔಟ್ಪುಟ್ ಕೊಡ್ತಾಯಿದೆ ಅಂತ ನೀವು ಅಬ್ಸರ್ವ್ ಮಾಡಿ. ಇವಾಗ ನೋಡಿ, ಟ್ರೂ ಮಾತ್ರ ಕೊಡ್ತು. ಇಲ್ಲಿ ಈ ಕಂಡೀಷನ್ನ ಚೆಕ್ ಮಾಡೋಕ್ಕೆ ಬರ್ತೈತೆ, ಯಾಕಂತಂದರೆ ಇದು ಟ್ರೂ ಕೊಡ್ತೈತೆ. ಸರಿನಾ? ಇದು ಟ್ರೂ ಕೊಡ್ತೈತೆ, ಆದರೂ ಇದು ಚೆಕ್ ಮಾಡ್ತು, ಇದು ಫಾಲ್ಸ್ ರಿಟರ್ನ್ ಮಾಡೈತೆ. ಆದ್ದರಿಂದ ಇದು ಎಕ್ಸಿಕ್ಯೂಷನ್ ಆಗಿಲ್ಲ. ಇವಾಗ ಇದನ್ನ ನಾನು ಕಮ್ಮಿ ಮಾಡ್ಕೊಡ್ತೀನಿ. ಇವಾಗ 4ನ ಕೊಡ್ತೀನಿ. ಇವಾಗ ನೋಡಿ, ಏನು ಔಟ್ಪುಟ್ ಕೊಟ್ಟಿಲ್ಲ ನಮಗೆ. ಒಂದು ನಿಮಿಷ.
ಇಲ್ಲಿ ಫಾಲ್ಸ್ ರಿಟರ್ನ್ ಮಾಡ್ತಾ ಇಲ್ಲ, ಯಾಕಂದರೆ ಇದು ಫಾಲ್ಸ್ ರಿಟರ್ನ್ ಮಾಡ್ತೈತೆ. ಈ ಫಾಲ್ಸ್ ರಿಟರ್ನ್ ಮಾಡ್ತೈತೆ. ಇವಾಗ ಇದನ್ನು ಈಚೆ ಬರ್ಕೊಳ್ಳಿ, ನಿಮ್ಗೆ ಅರ್ಥ ಆಗುತ್ತೆ ಅದು ಏನು ಕೊಡ್ತದೆ ಅಂತ ಗೊತ್ತಾಗ್ತದೆ. ನಾನು ಹೇಳ್ಕೊಟ್ಟಲ್ಲ ನೋಡಿದ್ರ, ಇವಾಗ ಇದು ಫಾಲ್ಸ್ ಕೊಟ್ಟರೆ, ಈ ಕಂಡೀಷನ್ ಫಾಲ್ಸ್ ಕೊಟ್ಟರೆ ಆ ಬ್ಲಾಕ್ ಆಗಿರೋದು ಎಕ್ಸಿಕ್ಯೂಷನ್ ನಡೀತಿಲ್ಲ, ಸರಿನಾ? ಇವಾಗ ಇದು ಏನು ಔಟ್ಪುಟ್ ಕೊಡ್ತದೆ ಅಂತ ನಾನು ಈಚೆ ಬರ್ಕೊಂಡಿದ್ದೀನಿ. ಅದನ್ನು ಇವಾಗ ನಿಮ್ಗೆ ಅರ್ಥ ಆಗುತ್ತೆ ನೀಟಾಗಿ ನೋಡಿ. ಫಾಲ್ಸ್ ಕೊಡ್ತೈತೆ, ಫಾಲ್ಸ್ ಕೊಡ್ತಾ ಇರೋದ್ರಿಂದ ಈ ಬ್ಲಾಕ್ ಎಕ್ಸಿಕ್ಯೂಷನ್ ನಡೆದಿಲ್ಲ. ಇದು ಟ್ರೂ ಆದರೆ ಮಾತ್ರ ಈ ಅಂದರೆ ಈ ಕೋಲನ್ ಆದಮೇಲೆ ಬರೋದು ಎಕ್ಸಿಕ್ಯೂಷನ್ ನಡೀತೈತೆ, ಸರಿನಾ? ಇವಾಗ ಇದನ್ನು ನಾನು ಟ್ರೂನೇ ಮಾಡ್ತೀನಿ, ಅಂದರೆ ಐಯರ್ ವ್ಯಾಲ್ಯೂನೇ ಇಕ್ತೀನಿ. ಐಯರ್ ವ್ಯಾಲ್ಯೂ ಇಕ್ಕಿದ್ರೆ ಒಂದು ನಿಮಿಷ ಇದು ತೆಗೀರಿ, ಇವಾಗ ಇದು ಕನ್ಫ್ಯೂಷನ್ ಆಗ್ತದೆ ನಿಮಗೆ. ನೋಡಿರಿ, ಅದು ಟ್ರೂ ಆಗ್ತಾ ಇರೋದ್ರಿಂದ ಮಾತ್ರ ಫಸ್ಟು ಕಂಡೀಷನ್ದು ಒಳಗಡೆ, ಅಂದರೆ ಇಫ್ ಬ್ಲಾಕ್ ಒಳಗಡೆ, ಇಫ್ ಬ್ಲಾಕ್ ಅಂತ ಏನಂತ ಹೇಳ್ತಾ ಇದ್ದೀನಿ, ಕೋಲನ್ ಆದಮೇಲೆ ಬರೋದನ್ನ ಬ್ಲಾಕ್ ಅಂತ ಕರಿತಾ ಇದ್ದೀನಿ, ಅಂದರೆ ಅದೊಂದು ಬ್ಲಾಕ್ ಆಫ್ ಕೋಡ್ ಅಂತ ಹೇಳ್ತಾ ಇದ್ದೀನಿ. ಆ ಕೋಡನ್ನ ಎಕ್ಸಿಕ್ಯೂಷನ್ ಮಾಡ್ತದೆ, ಸರಿನಾ? ಇವಾಗ ಇದು ಎಕ್ಸಿಕ್ಯೂಷನ್ ನಡೀತದೆ, ಯಾಕಂದರೆ ಇದು ಇಫ್ ಬ್ಲಾಕು ಟ್ರೂ ಕೊಟ್ಟೈತೆ, ಆದ್ದರಿಂದ ಇದು ಚೆಕ್ ಮಾಡೈತೆ. ಇವಾಗ ಇದನ್ನು ಬೇಕಾದ್ರೆ ನಾವು ಇಲ್ಲಿ ಬರ್ಕೊಬೋದು. ಇವಾಗ ಪ್ರಿಂಟ್ ಬರೆದು ಇದನ್ನ ಬರ್ಕೊಳ್ಳಿ, ಇದು ಎಕ್ಸಿಕ್ಯೂಷನ್ ಆಗಿರುತ್ತೆ, ಬಟ್ ಆದರೆ ಒಳಗಡೆ ಎಂಟರ್ ಆಗಿರಲ್ಲ, ಯಾಕಂದರೆ ಇದು ಫಾಲ್ಸ್ ಕೊಡ್ತಾ ಇರ್ತೈತಲ್ಲ. ಇದು ರನ್ ಮಾಡಿ ನೋಡಿ, ಇದು ಫಾಲ್ಸ್ ಕೊಡ್ತೈತೆ, ಆದ್ದರಿಂದ ಎಂಟರ್ ಆಗಿಲ್ಲ. ನೀವು ಬೇಕಾದರೆ ಅದ್ರ ವ್ಯಾಲ್ಯೂ ಇಲ್ಲಿ ಬರ್ಕೊಬೋದು, ಬೇಕಾದರೆ ಹಿಂಗೆ ಬರ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೋಡ್ರಿ, ಮೊನೋಜ್ ಹೈಟು ಟ್ರೂ ಕೊಡ್ತೈತೆ, ಯಾಕಂದರೆ ದೊಡ್ಡದೈತೆ, ಹೈಟ್ ಕಾನ್ಸ್ಟೆಂಟ್ ಹೈಟ್ಗಿಂತ ನನ್ನ ಹೈಟು ಜಾಸ್ತಿ ದೊಡ್ಡದೈತೆ, ಅದರಿಂದ ಟ್ರೂ ಕೊಡ್ತೈತೆ. ಹೈಟ್ ಕಾನ್ಸ್ಟೆಂಟ್ ಹೈಟ್ಗಿಂತ ರಘು ಹೈಟು ಕಮ್ಮಿ ಐತೆ, ಆದ್ದರಿಂದ ಫಾಲ್ಸ್ ಕೊಡ್ತೈತೆ. ನಾನೇನು ಹೇಳಿದೆ, ಇವಾಗ ಈ ಕಂಡೀಷನ್ ಚೆಕ್ ಮಾಡೈತೆ, ಯಾಕಂದರೆ ಈ ಕಂಡೀಷನ್ ಟ್ರೂ ಆಗೈತಲ್ಲ, ಈ ಕಂಡೀಷನ್ ಟ್ರೂ ಆಗಿರೋದ್ರಿಂದನೇ ಇಲ್ಲಿ ಬಂದು ಚೆಕ್ ಮಾಡುತ್ತೆ, ಸರಿನಾ? ಈ ಕಂಡೀಷನ್ ಟ್ರೂ ಆದರೆ ಇವು ಎಕ್ಸಿಕ್ಯೂಷನ್ ನಡೀತೈತೆ, ಮತ್ತು ಈ ಕಂಡೀಷನ್ ಚೆಕ್ ಮಾಡತೈತೆ. ಇವಾಗ ಈ ಕಂಡೀಷನ್ ಚೆಕ್ ಮಾಡ್ತೈತೆ ಅಂದರೆ ಇಲ್ಲಿ ಇವಾಗ ಇದು ಫಾಲ್ಸ್ ಐತೆ, ಆದ್ದರಿಂದ ಒಳಗೆ ಎಂಟರ್ ಆಗ್ತಿಲ್ಲ, ಸರಿನಾ? ಈ ಕಂಡೀಷನ್ ಫಾಲ್ಸ್ ಆದರೆ ಯಾವುದು ಎಕ್ಸಿಕ್ಯೂಷನ್ ಆಗಲ್ಲ, 35ಇಂದ 38ವರೆಗೂ ಯಾವುದು ಎಕ್ಸಿಕ್ಯೂಷನ್ ನಡೆಯಲ್ಲ, ಅದು ಕಂಡೀಷನ್ ಸ್ಟೇಟ್ಮೆಂಟು. ಇವಾಗ ಇದನ್ನು ಟ್ರೂ ಮಾಡೋಣ, ರಘು ಹೈಟ್ದು ಕೂಡ ಟ್ರೂ ಮಾಡೋಣ. ಈ ಥರ ಕೊಡ್ತೀನಿ ನಾನು. ಇವಾಗ ನೋಡಿ, ರನ್ ಮಾಡಿರಿ. ಇವಾಗ ತಿರ್ಗಾ ಫಾಲ್ಸ್ ಕೊಡ್ತದೆ, ಯಾಕಂದರೆ ಇದು 4 ಇಸ್ ಗ್ರೇಟರ್ ದನ್ 4 ಅಂತ ಬರಲ್ಲ, ಅಂದರೆ ಹೈಯರ್ ವ್ಯಾಲ್ಯೂ ಇರಬೇಕು. ನೋಡ್ರಿ, ಇಲ್ಲಿ 2 ಇಟ್ಟಿರೋದು, ಅವೆರಡ್ರದ್ದು ಟ್ರೂ ಕೊಟ್ಟೈತೆ. ಮತ್ತು ಅದರೊಳಗಡೆ ರಘುದ್ ಕೊಟ್ಟಿದ್ದೀನಿ. ರಘುದ್ ಟ್ರೂ ಯಾಕೆ ಕೊಟ್ಟಿದ್ದೀನಿ ಅಂತಂದರೆ ಈ ಕಂಡೀಷನ್ ಟ್ರೂ ಆದರೆ ಮಾತ್ರ ಇದು ಎಕ್ಸಿಕ್ಯೂಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಲ್ಲ. ಇವಾಗ ಅದ್ರದ್ದು ಔಟ್ಪುಟ್ಟು ಟ್ರೂ, ಇದ್ರದ್ದು 38 ಲೈನ್ದು ಔಟ್ಪುಟ್ ಇದು. ಯಾಕೆ ಇದು ಔಟ್ಪುಟ್ ಟ್ರೂ ಕೊಡ್ತೈತೆ ಅಂತಂದರೆ ಇದು ಕಂಡೀಷನ್ ಟ್ರೂ ಮಾಡೈತೆ, ಟ್ರೂ ಕೊಡ್ತೈತೆ ಔಟ್ಪುಟ್ಟು, ಆದ್ದರಿಂದ ಇದು ಒಳಗಡೆ ಎಂಟರ್ ಆಗಿ ನಮ್ಮದು ಎಕ್ಸಿಕ್ಯೂಷನ್ ಮಾಡಿಕೊಟ್ಟೈತೆ. ಇದು ಇಫ್ ನೆಸ್ಟೆಡ್ ಕಂಡೀಷನಲ್ ಸ್ಟೇಟ್ಮೆಂಟ್, ಸರಿನಾ? ಏನಿಲ್ಲಪ್ಪ, ನೀವು ಸಿಂಪಲಾಗಿ ಅರ್ಥ ಮಾಡ್ಕೊಬೇಕು. ಆ ಕಂಡೀಷನ್ ಔಟ್ಪುಟ್ ಏನು ಔಟ್ಪುಟ್ ಕೊಡ್ತೈತೆ, ಒಂದು ಸಿಂಪಲಾಗಿ ಇಲ್ಲಿ ಬರ್ಕೊಂಬಿಡ್ರಿ, ನೀವು ಒಂದು ನೋಟ್ ಒಳಗೆ ಬರ್ಕೊಂಬಿಡ್ರಿ. ನೀವು ಏನೇ ಕಳಿಸಿದ್ರು ಇವಾಗ ಇದು ಕಾನ್ಸೆಪ್ಟ್ ಮಾತ್ರನೇ, ಸರಿನಾ? ಈ ಕಾನ್ಸೆಪ್ಟ್ ಮಾತ್ರನೇ. ಇವಾಗ ಬೇರೆ ಏನಾದ್ರು ಕೋಡ್ ನೋಡಿದ್ದೀರಿ ಅಂತಂದರೆ, ಇವಾಗ ಪ್ಯಾರಂಥಿಸಿಗಿರೋದು ಕಂಡೀಷನ್ ಅಂತ ಹೇಳಿದ್ನಲ್ವಾ, ಕಂಡೀಷನ್ ಏನಾದರೂ ನಿಮಗೆ ಔಟ್ಪುಟ್ ಇದ್ರದ್ದು ಔಟ್ಪುಟ್ಟು ಹಿಂಗೆ ಬರ್ಕೊಳ್ಳಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಔಟ್ಪುಟ್ ಇದ್ರದ್ದು ಟ್ರೂ ಕೊಟ್ಟರೆ ಆ ಬ್ಲಾಕ್, ಅಂದರೆ ಕೋಲನ್ ಆದಮೇಲೆ ಇರೋ ಬ್ಲಾಕ್ ಹೋಗಿರೋದು, ಇದನ್ನು ಕೋಲನ್ ಆದಮೇಲೆ ಬ್ಲಾಕ್ ಅಂತ ತಿಳ್ಕೊಳ್ಳಿ, ಅದು ಎಕ್ಸಿಕ್ಯೂಷನ್ ನಡೀತೈತೆ, ಅಂದರೆ ರನ್ ಆಗುತ್ತೆ, ಅಲ್ಲಿರೋ ಕೋಡು ರನ್ ಆಗುತ್ತೆ, ಸರಿನಾ? ಈ ಕಂಡೀಷನ್ ಅನ್ನೋದು ಪ್ಯಾರಂಥಿಸಿಗಿರೋದು ಕಂಡೀಷನ್ ಅನ್ನೋದು ಈ ಕಂಡೀಷನ್ ಅನ್ನೋದು ಔಟ್ಪುಟ್ಟು ಫಾಲ್ಸ್ ಕೊಡ್ತು ಅಂತ ತಿಳ್ಕೊಳ್ಳಿ. ಇಫ್ ಬ್ಲಾಕ್ ಅಂದರೆ ಈ ಕೋಲನ್ ಆದಮೇಲೆ ಬರ್ತಿರೋದು, ಇಫ್ ಬ್ಲಾಕ್ ಆಗ ಅಂದರೆ ಆ ಬ್ಲಾಕ್ ಆಗ ಅನ್ನೋದು ರನ್ ಆಗಲ್ಲ, ನಾಟ್ ರನ್ ಅಂತ ಬರ್ಕೊಳ್ಳಿ, ಅಷ್ಟೇ ಸಿಂಪಲ್. ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗ್ಬಿಟ್ರೆ ಇವಾಗ ನಾನು ಹೇಳ್ಕೊಟ್ಟಿರೋದು ಪೂರ್ತಿ ಎಲ್ಲವೂ ಇಲ್ಲ ಗೊತ್ತಾಗತ್ತೈತೆ. ಈ ಥರ ಬರ್ತೈತೆ ಅಂದರೆ ನೋಡ್ರಿ, ಈ ಥರ ಬರ್ತೈತೆ ಅಂದರೆ ಅದು ನೆಸ್ಟೆಡ್ ಇಫ್ ಬ್ಲಾಕ್ ಅಂತ ಕರಿಬೇಕು.
ಈ ಥರ ಬರ್ತಾಯಿತ್ತು ಅಂತಂತಂದರೆ ಇಫ್ ಎಲ್ಸ್ ಕಂಡೀಷನ್ ಬ್ಲಾಕ್ ಅಂತ ತಿಳಿಬೇಕು, ಸರಿನಾ. ಈ ಥರ ಬರ್ತಾಯಿತ್ತು ಅಂತಂತಂದರೆ ಇಫ್ ಎಲ್ಸ್ ಇಫ್ ಲಾಡರ್ ಅಂತ ಕರಿಬೇಕು. ಈ ಕಂಡೀಷನಲ್ ಸ್ಟೇಟ್ಮೆಂಟ್ ಅಷ್ಟೇ, ಇನ್ನೇನೂ ಇಲ್ಲ, ಸಿಂಪಲ್ಲಾಗಿ ಅರ್ಥ ಮಾಡ್ಕೊಬೇಕು ಅಷ್ಟೇ. ನಾವು ಅದಕ್ಕೆ ಪ್ರೀವಿಯಸ್ ಆಗಿ ಇದರೊಳಗಡೆ ಏನೇನು ಕಲ್ತಿದ್ದೀರಿ, ಆಪರೇಟರ್ ಅಂತ ಕಲ್ತ್ಕೊಬೇಕು, ಸರಿನಾ. ಆಪರೇಟರ್ ಅಂತ ಕರೆಕ್ಟಾಗಿ ಗೊತ್ತಿರಬೇಕು, ಮತ್ತು ಲಾಜಿಕಲ್ ಆಪರೇಟರ್ ಅಂತ ಕಲ್ತಿರಬೇಕು. ನಾನು ಇಲ್ಲಿ ಬರೆದಿದ್ದೀನಲ್ವಾ, ಇದು ಲಾಜಿಕಲ್ ಆಪರೇಟರು. ಇದಕ್ಕೆ ಟ್ರೂತ್ ಟೇಬಲ್ ಇರುತ್ತದೆ. ಇವಾಗ ಇಲ್ಲಿ ಅಂಡದ್ದು ಮಾತ್ರ ನಾನು ಬರೆದಿದ್ದೀನಿ, ನೀವು ಆರ್ದು ಬರೀರಿ, ನಾಟದ್ದು ಬರೀರಿ, ಅದ್ರ ಡಿಫ್ರೆನ್ಸ್ ನೋಡಿರಿ, ನಿಮ್ಗೆ ಅವಾಗ ನೀಟಿಗೆ ಅರ್ಥ ಆಗುತ್ತೆ. ಇದಿಷ್ಟು ಗೊತ್ತಿದ್ರೆ ನಿಮಗೆ ಇಫ್ ಕಂಡೀಷನಲ್ ಅಂದರೆ ಇಫ್ ಸ್ಟೇಟ್ಮೆಂಟಿಗೆ ಯಾವ್ದಾರ ಬಂದರೂ ನಿಮಗೆ ಅರ್ಥ ಆಗುತ್ತೆ. ಸಿಂಪಲಾಗಿ ಇದು ಇವಾಗ ಇಲ್ಲಿ ಹೇಳ್ಕೊಟ್ಟಿದ್ದೀನಲ್ವಾ, ನೋಡಿರಿ, ಇದು ಸಿಂಪಲಾಗಿ ಹೇಳ್ಕೊಟ್ಟಿದ್ದೀನಲ್ವಾ, ಪ್ಯಾರಂಥಿಸಿಸ್ ಕಂಡೀಷನ್ ಅಂತ ಹೇಳ್ಕೊಟ್ಟೆ, ಸರಿನಾ. ಅದ್ರ ಔಟ್ಪುಟ್ ಏನಾದರೂ ನಿಮಗೆ ಟ್ರೂ ಕೊಡ್ತಾಯಿತ್ತಂದರೆ, ಅಂದರೆ ಬ್ಲಾಕ್ ಕೋಲನಾಗಿರೋದು ಬ್ಲಾಕ್ ಅಂತ ಹೇಳ್ಕೊಟ್ಟೆ, ಆ ಬ್ಲಾಕ್ ನಿಮಗೆ ರನ್ ಆಗುತ್ತೆ. ಇಲ್ಲಾಂದರೆ ಅದು ಔಟ್ಪುಟ್ ಕನಕ ಫಾಲ್ಸ್ ಕೊಡ್ತೈತೆ ಅಂದರೆ ಅದ್ರ ಔಟ್ಪುಟ್ ಫಾಲ್ಸ್ ಕೊಡ್ತೈತೆ ಅಂದರೆ ಇಫ್ ಬ್ಲಾಕ್ ಅಂದರೆ ಆ ಬ್ಲಾಕ್ ಆಗಿರೋದು ಕೋಲನೊಳಗಿರೋದು ಎಕ್ಸಿಕ್ಯೂಷನ್ ನಡೆಯಲ್ಲ, ಅಂದರೆ ರನ್ ಆಗೋದಿಲ್ಲ. ಸಿಂಪಲ್ ಕಾನ್ಸೆಪ್ಟು ಅಷ್ಟೇ. ಇನ್ನು ಕಂಡೀಷನಲ್ ಸ್ಟೇಟ್ಮೆಂಟ್ ಇನ್ನೇನೇನೂ ಇಲ್ಲ. ಇನ್ನು ಮತ್ತೆ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಇನ್ನೊಂದು ಸ್ವಲ್ಪ ಇನ್ನೂ ಸೂಪರ್ಫುಲ್ ಆಗಿರೋ ಅದನ್ನ ನೋಡೋಣ. ಅಂದರೆ ಇನ್ನೊಂದು ಸ್ವಲ್ಪ ಅದು ಅರ್ಥ ಇನ್ನೂ ಚೆನ್ನಾಗಿ ಅದು ಫೀಲ್ ಆಗುತ್ತೆ ನಮಗೆ. ಅದು ಇನ್ನೂ ಒಂದು ಸ್ವಲ್ಪ ಏನಂತ ಕರೀತಾರೆ, ಬೇರೆ ಕಾನ್ಸೆಪ್ಟನ್ನ ನಾವು ಕಲಿಯೋಣ. ಇವಾಗ ಇದಿಷ್ಟು ಕಂಡೀಷನಲ್ಗೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟ್ಸು, ಸರಿನಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್.